ವೀಕೆಂಡ್ ಗಾಯ್ಸ್ ಇವರು ಕೆರೆನೇ ಕಾಣಿಸ್ತಾ ಇಲ್ವಲ್ಲ, ಕೆರೆನೇ ಕಾಣಿಸ್ತಾ ಇಲ್ಲ. ಕೆರೆ ಇದೆಯಾ ಅನ್ಸ, ಯಾವ್ದೋ ಬೀಚ್ ಇರುವಂಗೈತೆ. ಬೀಚ್ ಅಲ್ಲ, ಫೈನಲಿ ಡೆಸ್ಟಿನೇಷನ್ ಬಂದಿದ್ದೀವಿ. ಕನಕಮೂರ್ತಿ ಮನೆ. ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನು ನಿಮ್ಮ ನಿಧಿ. ವೆಲ್ಕಮ್ ಟು ನಿಧಿ ಫೋಟೋಗ್ರಫಿ ಯೂಟ್ಯೂಬ್ ಚಾನಲ್. ಸೊ ಈಗ ಬೆಳಗ್ಗೆ 6 ಗಂಟೆ. ಸೊ ನಮ್ಮ ಪಯಣ ಮಾಗಡಿ ಕಡೆ, ಮಾಗಡಿ ಸೂರ್ಯವಂಶ ಮನೆಗೆ, ಸೊ ಅಂದರೆ ಕನಕಮೂರ್ತಿಗಳ ಮನೆಗೆ. ಸೊ ಬನ್ನಿ ಮನೆ ಹೇಗಿದೆ, ಲೊಕೇಶನ್ ಎಲ್ಲಿ ಅಂತ ತೋರಿಸ್ತೀನಿ. ಸೊ ಇವಾಗ ನಾವು ಇಲ್ಲಿಂದ ಹೊರಟಿದ್ದೀವಿ. ಸೊ ಲೊಕೇಶನ್ ನಮಗೆ 50 ಕಿಲೋಮೀಟ್ರ್ ತೋರಿಸ್ತಾ ಇದೆ. 50 ಕಿಲೋಮೀಟ್ರ್ ಹೋಗ್ಬೇಕು ಇವಾಗ. ಸೊ ಜರ್ನಿ ಬೆಳಗ್ಗೆ ತುಂಬ ಚಳಿ. ಸೊ ಹೆಂಗಿರುತ್ತೆ ಜರ್ನಿ ಏನು ಮುಂದೆ ನೋಡೋಣ ಬನ್ನಿ. ಹಾಗೆ ಇನ್ನೂ ಏನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸೊ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮುಂದೆ ವೀಡಿಯೋನ ನೋಡಿ, ನಿಮ್ಮ ಆಶೀರ್ವಾದ ಇರಲಿ. ಸೊ ನಮ್ಮ ಜರ್ನಿ ಈಗ ದೇವಿಹಳ್ಳಿ ಟೋಲ್ಗೇಟ್ ಹತ್ರ ಇದ್ದೀವಿ. ಈಗ ಟೋಲ್ ಮುಗಿಸ್ಕೊಂಡು ಮುಂದೆ ಹೋಗಬೇಕು. ನೋಡೋಣ ಈಗ ಮುಂದೆ ಒಂದು ಟೀ ಕುಡಿಯೋಣ, ಯಾಕಂದರೆ ತುಂಬ ಚಳಿ ಇದೆ. ಒಂದು ಟೀ ಕಾಫಿ ಹಾಕ್ಕೊಂಡು ಹೋಗ್ಬೇಕು ಮುಂದೆ. ಎಲ್ಲೋ ಟ್ರಿಪ್ ಹೋಯ್ತಾ ಇರಬೇಕು. ಧರ್ಮಸ್ಥಳಕ್ಕ ಟ್ರಿಪ್ಪು. ಯಾವ ಊರಣ್ಣ? ಅಲ್ಲ ನೀವು ಯಾವ ಊರು ಅಂದೆ? ಪುರ. ಸ್ಕೂಲ್ ಐಕ್ಳು ಅಂದಮೇಲೆ ಎಲ್ಲ ಕಡೆ ಕ್ಯೂ ನಿಂತ್ಕೊಳ್ಳೇಬೇಕು. ವೀಕೆಂಡ್ ಬಂತು ಅಂದರೆ ಇದೊಂದು ಇಲ್ಲಿ ವೀಕೆಂಡ್ ಗಾಯ್ಸ್ ಇವರು 9 to 6 ಜಾಬ್ ಮಾಡ್ತಾರೆ, ವೀಕೆಂಡಲ್ಲಿ ಎಂಜಾಯ್ ಮಾಡ್ತಾರೆ. ಸಖತ್ತಕ್ಕೆ ಇಬ್ನಿ ಬೀಳ್ತಾಯ್ತಲ್ವ. ಅಂದ್ರೆ ಗಾಡೀಲಿದ್ದಾಗ ತೋರಿಸ್ಬೇಕು. ಇವಾಗ ಅದು ಹೆಂಗೆ ಕಾಣಿಸುತ್ತೆ ಗೊತ್ತಾ, ಒಳ್ಳೆ ಸ್ಕೈ ಥರ ಕಾಣಿಸುತ್ತೆ. ಅದನ್ನು ಕಂಪ್ಲೀಟಾಗಿ ಕಾಣಿಸಲ್ಲ. ಆ ಕಡೆ ಹೋಗ್ಬೇಕಾಯ್ತದೆ ಈ ಗಾಡಿ ಫೋರ್ಸಲ್ಲಿ. ರೋಡ್ ಕಾಣ್ದಂಗೆ ಇಬ್ನಿ ಬೀಳ್ತಾಯ್ತಲ್ರಿ. ಅಲ್ಲಿ ಆ ಕಡೆ ನೋಡಿ, ಅಲ್ಲೇ ಬಿಲ್ಡಿಂಗ್ಗಳೇ ಕಾಣಿಸ್ತಾ ಇಲ್ಲ. ಹೈವೇಲೆ ಈ ರೇಂಜ್ಗೆ ಅಂದರೆ ಹಳ್ಳಿ ಬರ್ತಾ ಇಬ್ನಿ ಜಾಸ್ತಿ. ಇನ್ನು ಈ ಟೈಮಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಈ ಘಾಟ್ ಸೆಕ್ಷನಲ್ಲಂತೂ ರೋಡೇ ಕಾಣಿಸಲ್ಲ. ಅವ್ರು ಏನಿದ್ರು ಈ ಕಾರ್ನರ್ ನೋಡ್ಕೊಂಡೇ ಓಡಾಡ್ಬೇಕು. ಕಾರ್ನರ್ಗಳು ನೋಡ್ಕೊಂಡು ಓಡಾಡ್ಬೇಕು ಅಷ್ಟೇ. ಈಗ ನೋಡಿ ಲಾರಿ ಮುಂದೆ ಯಾವ ಗಾಡಿ ಹೋಯ್ತದೆ ಅಂತಾನೆ ಗೊತ್ತಾಯ್ತಲ್ಲ, ಅಷ್ಟು ಇಬ್ನಿ ಬೀಳ್ತೈತೆ. ಈ ಕಡೆಗೆ ನೋಡು ಏನು ಕಾಣಲ್ಲ. ಹೌದು, ರೋಡ್ ಎಂಡ್ ಆಯ್ತು ಅಂದ್ರೆ ಆ ಕಡೆ ಗದ್ದೆ ಆಯ್ತಾ, ಹೊಲ ಆಯ್ತಾ, ಮನೆ ಆಯ್ತಾ, ಏನು ಗೊತ್ತಾಯ್ತಲ್ಲ. ಎಲ್ಲ ಯಾರ ಘಾಟ್ ಸೆಕ್ಷನಲ್ಲಿ ಹೋಯ್ತಾ ಇದೀವಿ ಅಂತಾನೆ ಫೀಲ್ ಆಯ್ತದೆ ಇವಾಗ. ಅಲ್ಲಿ ಅಪ್ಪ ಆದ್ರೂ ಇಷ್ಟೊಂದ ಈ ಡಿಸೆಂಬರ್ಗೆ ಈ ರೇಂಜಿಗೆ ಬೀಳ್ತಾಯ್ತಲ್ಲ. ಬಂತು ನಾಯಿ ಬಂತು. 7:30 ಆದ್ರೂ ನಾಯಿ ಬಗ್ಗೆನೇ ಮಾತಾಡ್ತಾ ಇದ್ವಿ, ನಾಯಿನೇ ಬಂತು. ಮರಿ ಅಲ್ಲ ರೀ, ಡಿಸೆಂಬರ್ಗೆ ಈ ರೇಂಜಿಗೆ ಬೀಳ್ತೈತೆ. ಇನ್ನು ಜನವರಿಗೆ ಹೋದ್ರೆ ಇನ್ನು ಮನೆಯಿಂದ ಆಚೆ ಬರೋಂಗೇ ಇಲ್ಲ. ಚಳಿ ಇಲ್ಲ, ಚಳಿ ಇಲ್ಲ. ಬೆಂಗಳೂರು ಪರವಾಗಿಲ್ಲ. ಬೆಂಗಳೂರು ಎಲ್ಲ ವೆದರ್ಗೂ ಸೆಟ್ ಆಗುತ್ತೆ ಕಣ. ಬೆಂಗಳೂರಲ್ಲಿ ಚಳಿನೇ ಹಿಡಿಸ್ತಾ ಇಲ್ಲ ಇವಾಗ. ಹಿಡ್ಸಲ್ಲ ಅಂದ್ರೆ ಮಳೆ ಬಿದ್ದಲ್ಲ ಮನೆ ಎಲ್ಲ ಆ ಕಡೆ ಗ್ಯಾಪ್ ಇಲ್ದಂಗೆ ಮನೆಗಳು ಕಟ್ಟಾವ. 20 ನಿಮಿಷ ಹೋದ್ರೆ 8 ಗಂಟೆ. 8 ಗಂಟೆ ಆದ್ರೂ ಇಷ್ಟು ಇಬ್ನಿ ಬೀಳ್ತೈತಲ್ಲ. ಯಾವೂರಿದ? ಯಾವಪುರ? ಮಹದೇವಪುರ. ಪಪ್ಪ ಬತ್ತ ಎಷ್ಟು ದೂರ ಆಯ್ತು ಈ ಪಪ್ಪ? ಕಡೆ ಬರಲ್ಲ ಕಳ್ಳ, ಮತ್ತೆ ಇನ್ಯಾವ ಕಡೆ ಬರುತ್ತೆ? ಬರೋದು ಇಲ್ಲಿ ನಮ್ಮೂರು. ಇನ್ನೂ ಜಾಸ್ತಿ ಆಯ್ತು. ಅಯ್ಯಪ್ಪ, ಏನೋ ಹೊಗೆ ಆಗಿರ್ಬೇಕು ಅನ್ಸುತ್ತೆ, ಹಂಗೆ ಕಾಣಿಸುತ್ತೆ. ಎಲ್ಲ ಕಳ್ಳ ಇಬ್ನಿನೇ ಸರಿ ಹೆಂಗ್ ಬೀಳ್ತೈತೆ. ಡೈಲಿ ಇದೆ ಕೂಡ ಡೈಲಿ ಇದೆ ಕೊಡು ಅಂದ್ರೆ ಇನ್ನು ಶಿವರಾತ್ರಿ ಕಳೆಯ ಗಂಟೆ ಇದೆ ಕತೆ. ಕಳ್ಳ ಡಿಸೆಂಬರಲ್ಲಿ ಮತ್ತು ಜನವರಿ 15ರವರೆಗೂ ಇರುತ್ತೆ ಅಷ್ಟೇ. ರಾಜುಬಾಯಿ ಶಿವರಾತ್ರಿ ಗಂಟೆ ಚಳಿನೇ ಕಣ್ರಿ. ಬೆಂಗಳೂರಲ್ಲಿ ಚಳಿ ಯಾಕೆ ಇಡ್ಸಲ್ಲ ಅಂದ್ರೆ ಅಲ್ಲಿ ಏನು ಯಾವ ಮರ ಗಿಡಗಳವೆ ಏನವೆ ಅಲ್ಲಿ ಚಳಿ ಇಡ್ಸಕ್ಕೆ, ಯಾವ ಹೊಲ ಗದ್ದೆಗಳು ಕೆರೆಗಳವೆ ಅಂತ ಚೆನ್ನಾಗಿರೋದು. ಹಳ್ಳಿ ಕಡೆ ಬತ್ತು ಅಂದರೆ ಎಲ್ಲ ನೀರಾವರಿ ಜಾಸ್ತಿ. ಮನೆಗಳು 4
ಚಳಿ ಜಾಸ್ತಿ. ಶ್ರೀರಾಮನ ಕಾಣಿಸ್ತಾನೆ ಇಲ್ಲ ಇಲ್ಲಿ ವಿಡಿಯೋದಲ್ಲಾದ್ರೆ ಹಿಂಗ್ ಕಾಣಿಸ್ತೈತೆ, ಡೈರೆಕ್ಟ್ ಆಗಿ ಹೆಂಗ್ ಕಾಣಿಸ್ತೈತೆ ನೋಡ್ರಿ, ಏನೋ ಕಾಣಿಸೋದೇ ಇಲ್ಲ. ಯಾವ ಊರಿರೋ ಜನ? ರಾಮನಗರ ಎಂಟ್ರಿ. ರಾಮನಗರಕ್ಕೂ ಹೋಯ್ತದೆ, ಮಾಗಡಿಗೂ ಹೋಯ್ತದೆ. ಅದೇ ಮಾಗಡಿಯಿಂದ ರಾಮನಗರಕ್ಕೆ ಹೋಗೋದು. ಹಾ, ಕೆರೆ ಏರಿನ ಇದು. ಕೆರೆ ಕಾಣಿಸ್ತಾನೆ ಇಲ್ವಲ್ರಿ? ಒಂದ್ಸಲಿ ನಮ್ಮೂರ ಇಲ್ಲಿ ತೂಪ್ ಮೇಲೆ ನಿಂತ್ಕೊಂಡು ಡೈ ಹೊಡ್ದಿ, ಕೆರೆನೇ ಕಾಣಿಸ್ತಾ ಇಲ್ವಲ್ಲ? ಕೆರೆನೇ ಕಾಣಿಸ್ತಾ ಇಲ್ಲ. ಕೆರೆ ಇದೆಯಾ ಅನ್ಸ, ಯಾವ್ದೋ ಬೀಚ್ ಇರುವಂಗೈತೆ. ಬೀಚ್ ಅಲ್ಲ, ನಾವೆಲ್ಲೋ ಬೆಟ್ಟದ ಮೇಲೆ ಇದೀವೇನೋ, ಕೆಳಗಡೆ ನೋಡಿದ್ರೆ ಹಿಂಗ್ ಕಾಣಿಸುತ್ತಲ್ಲ ಅನ್ನೋ ಫೀಲ್ ಆಗ್ತೈತೆ. ಇಲ್ಲಿ ಈ ಕಡೆ ಅಂತೂ ಆಕಾಶನೇ ಕಾಣಿಸ್ತೈತೆ ನಮ್ಗೆ. ರಾಜಣ್ಣ, ಇದು ಒಳ್ಳೆ ಸಮುದ್ರ ಇದ್ದ ಅಲೆಗಳು ಆ ಥರ ಲಾಸ್ಟಲ್ಲಿ ಎಂಡಿದ್ದೆಲ್ಲ ಹಂಗೆ ಕಾಣಿಸ್ತದೆ. ಏನಾಯ್ತು ಅಂತಾನೆ ಗೊತ್ತಾಯ್ತಲ್ವಲ್ರಿ ಈ ಕಡೆ ರಾಜುಭಾಯಿ? ಮಜ್ಜಿ ಊರ ಇದು ಮುಂದೆ ಮಾಗಡಿ, ನಮ್ಮ ತಾಯಿ ಇವರು ಗುಡಮರ ಕೊಪ್ಪ. ಮೊನ್ನೆ ನಮ್ಮ ಮಾವ ಸತ್ತೋದು ಅಂತ ಹೇಳಿ ಅವತ್ತು ಇಲ್ಲೇ ಬಂದಿದ್ದೆ. ಬಸ್ಸಲ್ಲಿ ಬಂದಿದ್ದಾರಲ್ಲ? ಬಸ್ಸಲ್ಲಿ ಬಂದು ಇಲ್ಲಿಂದ ಆಟೋ ಎಷ್ಟು ಇಸ್ಕೊಂಡ್ರು ಆಟೋಗೆ? 10 ರೂಪಾಯಿ. ಬರೋರು ಲೈಟ್ ಹಾಕ ಬತ್ತವ್ರೆ, ಎದುರುಗಡೆ ರೋಡ್ ಕಾಣಿಸಲ್ಲ ಅಂತ. ಸರಿ ಸರಿ ಆಯ್ತು. ಹೆಂಗ್ ಆರ್ತು ಗಾಡಿ ಬಿದ್ದಿದ್ದದ್ನ ಈಗ ನೋಡ್ರಿ. ಇಲ್ಲ, ಸಡನ್ ಆಗಿ ಬ್ರೇಕ್ ಹೊಡಿಯಕ್ಕಾಗಲ್ಲ. ಅದು ಬ್ರೇಕ್ ಹೊಡಿಯಕ್ಕಾಗಲ್ಲ. ಬ್ರೇಕ್ ಹೊಡೆದ್ರೆ ನಾವು ಮುಂದಕ್ಕೆ ಹೊಡಿತೀವಿ. ಅದಕ್ಕೆ ಬಿಟ್ಬಿಟ್ಟೆ ನಾನು ಅದಕ್ಕೆ ಹೇಳಿದ್ ರೋಡ್ ಕಾಣಿಸ್ತಲ್ಲ, ನಿಧಾನ ಕೊಡ್ಸು ಅಂತ. ನಿಂಬೆಹಣ್ಣಲ್ಲಿ ಎತ್ಕೊಳ್ಳೋಣ ಮನೆ. ಯಾಕೆ ನಿಂಬೆಹಣ್ಣೆ ಅಂತ ಇವಾಗ? ಅವನಿಗೆ ಒಂದು ಫೋನ್ ಮಾಡ್ಬೇಕಿತ್ತು ಮಗುಗೆ. ಓಕೆ, ಹಂಸು ಮತ್ತೆ ಹಂಸು. ಇಲ್ಲಿ ವಿಡಿಯೋದಲ್ಲಿ ಕ್ಲಾರಿಟಿಯಾಗಿ ಕಾಣಿಸ್ತೈತೆ, ಇಲ್ಲಿ ಎದುರುಗಡೆ ರೋಡೇ ಕಾಣಿಸ್ತಾ ಇಲ್ಲ. ಏನು ರಾಜುಭಾಯ್ ನೋಡಿ, ಇಲ್ಲಿ ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತೈತೆ, ಎದುರುಗಡೆ ರೋಡೇ ಕಾಣಿಸಲ್ಲ. ಕಣ್ಣಿಗಿನ್ನ ನೋಡಕ್ಕೆ, ಕಣ್ಣಿಗಿನ್ನ ಕ್ಯಾಮ್ರಾಗಿನ್ನ ಕಣ್ಣು ಚೆನ್ನಾಗಿ ಕಾಣಿಸ್ತದೆ ಅಂತ ಅಂದ್ರೆ ಅದಕ್ಕೆ ಕ್ಯಾಮ್ರಾದಲ್ಲೇ ಚೆನ್ನಾಗಿ ಕಾಣಿಸ್ತೈತೆ, ಎದುರುಗಡೆಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಅಲ್ಲೇ ಅವ್ನು ಅಷ್ಟು ದೂರದಲ್ಲಿ ಬರ್ತಾ ಇರೋದು, ಲೈಟ್ ಹಾಕೊಂಡು ಬರೀ ಲೈಟ್ ಮಾತ್ರ ಕಾಣಿಸ್ತೈತೆ. ಯಾವ ಊರು ರಾಜಣ್ಣ ಇದು? ನಮ್ಮ ಅಜ್ಜಿ ಮನೆ ಇಲ್ಲೇ ಇದೆ, ಇಲ್ಲಿ ಅಗದವ್ರಲ್ಲ. ಯಾವ ಊರಿದು? ಗುಡೇಮಾರನಹಳ್ಳಿ. ಗುಡೇಮಾರನಹಳ್ಳಿ. ಇಲ್ಲ JCP. ರೈಟ್, ನೆಕ್ಸ್ಟ್ ರೈಟ್. ಇದು ಯಾವ್ದೋ ಗದ್ದೆ ಒಳಗೆ ತೋರ್ತೈತಲ್ರಿ ರಾಜಣ್ಣ? ಊರು ಇರ್ತಾವ ಕಳ್ಳ, ಗದ್ದೆ ಬೈಲಲ್ಲಿ ಊರು. ಗದ್ದೆ ಒಳಗೆ ಮನೆ ಕಟ್ಟವನ ಹೆಂಗೆ? ಹಿಂಗೆ ಮುಂದೆ ಸ್ವಲ್ಪ ಯಾವುದೋ ತೋಟದ ಮನೆ ಇರ್ಬೇಕು. ನಡಿಯೋ ನವಿಲ್ ನೋಡ್ರಿ ಎಲ್ಲಿ ಕೂತೈತೆ? ಅಲ್ಲಿ ಟ್ಯಾಂಕ್ ಮೇಲೆ ಕೂತೈತದು, ಮನೆ ಮೇಲೆ ಹೋಗಿ ವಿಡಿಯೋ ಮಾಡೋದು ಮಾಡಿದೆ. ಎತ್ತೈತೆ. ಏಯ್ ಇವಾಗ ಗರಿ ಅದಕ್ಕೆ ಹೆಣ್ಣವಿಲ್ ಕಣದು. ಅಲ್ಲ ಇರಬೇಕು. ಏಯ್ ಹೆಣ್ಣವಿಲ್ ಪುಕ್ಕನೇ ಇಲ್ಲ. ರೈಟು ನೋಡಿ ತಲೆ ಇದ್ರೆ ಅವ್ನು ವಿಡಿಯೋ ಮಾಡ್ತಾನೆ. ಈ ಗಂಡು ಗಂಡೆ ಗಂಡು ಏನು ಶೋಕಿಯಾಗಿ ನಿಂತೈತೆ ನೋಡ್ರಿ ಮನೆ ಮೇಲೆ ಬಂದು. ಫೈನಲಿ ಡೆಸ್ಟಿನೇಷನ್ಗೆ ಬಂದಿದ್ದೀವಿ. ಹಳ್ಳಿ ಒಳಗಡೆ ಮನೆ. ಸೂರ್ಯವಂಶನ ನೋಡೋಗಿ ಮುಂದೆ ಕನಕಮೂರ್ತಿ ಮನೆ. ಕನಕಮೂರ್ತಿ ಇಲ್ಲಿಗೆ ಬಂದು ಮನೆ ಕಟ್ಟವ್ರ? ಸೂರ್ಯವಂಶದ್ದು ಒಂದು ಗೃಹಪ್ರವೇಶ ಇವಾಗ ಮಾಡ್ತಾವ್ರೆ. ಓ ಕರೆಕ್ಟು, ಆ ಫಿಲ್ಮಲ್ಲಿ ಗೃಹಪ್ರವೇಶ ತೋರಿಸಿರ್ಲಿಲ್ವಲ್ಲ. ಒಂದೇ ಆಡ ಶ್ರೀಮಂತರ ಆಯ್ತಾರೆ ನೋಡಿ. ಹಾಂ ಕರೆಕ್ಟು, ಅದ್ರಲ್ಲಿ ಒಂದೇ ಆಡ ಶ್ರೀಮಂತರ ಆಗ್ಬಿಡ್ತಾರಲ್ಲ, ಗೃಹಪ್ರವೇಶ ಮಾಡೋದು ತೋರಿಸಿಲ್ಲ, ಅದಕ್ಕೆ ಇವಾಗ ಗೃಹಪ್ರವೇಶ ಆಯ್ತೈತೆ. ಸರಿ ಇಳಿಸಿ ಐಟಮ್. ಸೊ ಫೈನಲಿ ವರ್ಕು ಮುಗೀತು. ಸಿಕ್ಕಾಪಟ್ಟೆ ಬಿಸಿಲು ಬೇರೆ, ಟೈಮು ಆಯಿತು. ಯಾಕಂದ್ರೆ ಮತ್ತೆ ಇವಾಗ ಬ್ಯಾಂಗ್ಳೂರ್ಗೆ ಹೋಗಬೇಕು. ಅಲ್ಲೂ ಮತ್ತೆ ಇವೆಂಟ್ ಇದೆ, ಫೋಟೋಗ್ರಫಿ ಇದೆ, ಡೆಕೋರೇಷನ್ನು ಇದೆ. ಸೊ ಇಲ್ಲಿ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಸೊ ಈ ಥರ ಬಂದಿದೆ ವರ್ಕು. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಇದು ನಮ್ಮ ಸೂರ್ಯವಂಶ ಮನೆಗೆ ಡೆಕೋರೇಷನ್ನು. ಸೊ ಇವತ್ತು ನಾಳೆ ಗೃಹ ಪ್ರವೇಶ ಇರೋದಿದು. ಸೊ ನನ್ನದೇ ಫೋಟೋಗ್ರಫಿನೂ ಇದೆ ಇಲ್ಲೇ. ಸೊ ತುಂಬ ಚೆನ್ನಾಗಿ ಬಂತು ವರ್ಕು. ವಿಡಿಯೋ ನೋಡ್ತಾ ಇದ್ದೀರಲ್ಲ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ.
ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. ಎಲ್ರಿಗೂ ಬಾಯ್ ಬಾಯ್.